ಮಲ್ಲಿಗೆ ದಿಂಡು ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ದೇವ್ರಿಗಾಗ್ಬೋದು, ಹೆಣ್ಮಕ್ಳಿಗಾಗ್ಬೋದು ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಮಲ್ಲಿಗೆ ದಿಂಡು ಹೇಗೆ ಹಾಕೋದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ನಾನು ಏನು ಫಾಲೋ ಮಾಡ್ತಾ ಇದ್ದೀನೋ ಅದೇ ಥರ ನೀವು ಫಾಲೋ ಮಾಡಿ ಸುತ್ತೋದಾದರೆ ಮಲ್ಲಿಗೆ ದಿಂಡು ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋನ ನೋಡಿಕೊಂಡು ನೀವು ಆರಾಮ್ಸೆ ಕಲ್ತ್ಕೊಬೋದು. ದಪ್ಪದಾಗಿ ಒಂದು ಬೆರಳಿಗೆ ದಾರವನ್ನು ಸುತ್ಕೋಬೇಕು. ಹಾಗೆ 2 ಬಗೆಯ ದಾರವನ್ನು ಹಾಕ್ಕೊಂಡು ಮಗ್ಗನ್ನು ಇಟ್ಕೊಂಡು ನೀವು ಸುತ್ತ ಹೋಗ್ತಾ ಇದ್ರೆ ಮಲ್ಲಿಗೆ ದಿಂಡು ಅನ್ನೋದು ಬರುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ, ಅದಕ್ಕಾಗಿ ನಾನು ಹಾರಗಳನ್ನು ಒಂದೊಂದು ವಿಡಿಯೋದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ಎಷ್ಟು ಥರ ಹಾಕ್ಬೋದು ಮಲ್ಲಿಗೆನಲ್ಲಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನನ್ನ ಪೇಜನ್ನು ಫಾಲೋ ಮಾಡಿಕೊಂಡ್ರೆ ನಿಮಗೆ ಆ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ದೇವರಿಗೆ ನಮಗೆ ನಾವೇ ಮಲ್ಲಿಗೆ ದಿಂಡು ಹಾಕ್ಕೋಬೋದು. ಒಂದು ವೇಳೆ ನಿಮಗೆ ಮಲ್ಲಿಗೆ ದಿಂಡು ಮಲ್ಲಿಗೆ ಹಾರ ಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋವಂಥ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು.